ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದೂರದರ್ಶಕದ ಮುಖಾಂತರ ನಿಮ್ಮೊಟ್ಟಿಗೆ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಅವಕಾಶವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಬಯಸುತ್ತೇನೆ. ಪ್ರಿಯರೇ, ನಾವು ಈ ಹೊತ್ತು ದೇವರ ವಾಕ್ಯವನ್ನು ಕಲಿಯುವುದಕ್ಕಿಂತ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗೋಣ. ಪ್ರಾರ್ಥಿಸುವ. ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ಅತ್ಯಮೂಲ್ಯವಾದ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು, ಸ್ತೋತ್ರಗಳು ಸ್ವಾಮಿ. ಎಷ್ಟೋ ಜನರು ಕರ್ತನೆ ಈ ದಿನವನ್ನು ಕ್ಷಣವನ್ನು ಕಾಣದೆ ಗತಿಸಿ ಹೋಗಿದ್ದಾರೆ. ಅಂಥವರ ಸಾಲಿಗೆ ಕರ್ತನೆ ನಮ್ಮನ್ನು ಸೇರಿಸಿದ ಹಾಗೆ ನಿನ್ನ ರೆಕ್ಕೆಗಳ ಬಳಿಯಲ್ಲಿ ಸ್ವಾಮಿ ನಮ್ಮನ್ನು ಕಾದು ಕಾಪಾಡಿ ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುವಂತಹ ಭಾಗ್ಯವನ್ನು ಕೊಟ್ಟಿದ್ದಿ. ಕೋಟ್ಯಾನುಕೋಟಿ ಸ್ತೋತ್ರ ಅಪ್ಪ. ವಿಶೇಷವಾಗಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಕಲಿಯಲು ಹೋಗುತ್ತಿರುವಾಗ ನಿನ್ನ ಕೃಪೆ ನಮ್ಮೊಟ್ಟಿಗಿರಲಿ. ನೀವೇ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ವಿಶೇಷವಾಗಿ ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲು ಹೋಗುತ್ತಿದ್ದೇವೆ. ಈ ಹೊತ್ತು ನಾವು ನಮ್ಮನ್ನು ಸುಲಭವಾಗಿ ಮುತ್ತಿಕೊಳ್ಳುವಂತಹ ಕೆಲವು ಪಾಪಗಳ ಕುರಿತಾಗಿ ಕಲಿಯಲಿಕ್ಕೆ ಹೋಗ್ತಿದ್ದೇವೆ. ಈ ಕ್ರೈಸ್ತಿಯ ಯಾತ್ರೆಯಲ್ಲಿ ಸೈತಾನನು ನಮ್ಮ ಮಾರ್ಗಕ್ಕೆ ಅಡ್ಡಾಚರಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಪ್ರಿಯರೇ, ನಾವು ಇದರಿಂದ ಎಚ್ಚೆತ್ತು ಆ ಒಂದು ಸುಲಭವಾಗಿ ಮುತ್ತುಕೊಳ್ಳುವಂತಹ ಪಾಪಗಳಿಂದ ನಾವು ದೂರವಿರಲು ಪ್ರಯತ್ನ ಮಾಡಬೇಕು. ಆದ್ದರಿಂದ ಸ್ವಲ್ಪ ಹೊತ್ತು ನಾವು ದುರಾಶೆಯ ಕುರಿತಾಗಿ ದೇವರ ವಾಕ್ಯವನ್ನು ಕಲಿಯೋಣ. ದುರಾಶೆ ಅಂದರೆ ಏನು? ದುರಾಶೆಯಿಂದ ಸತ್ಯವೇದದಲ್ಲಿ ಯಾರ್ಯಾರು ಹಾಳಾದರು, ದುರಾಶೆಯ ಪ್ರತಿಫಲ ಎಂಥದ್ದು, ದುರಾಶೆಯಿಂದ ಹೊರಬಂದರೆ ದೇವರು ಕೊಡುವಂತಹ ಆಶೀರ್ವಾದಗಳು ಎಂಥವು ಎಂಬಂತಹ ವಿಚಾರಗಳನ್ನು ಈ ಹೊತ್ತು ನಾವು ಸಂಕ್ಷಿಪ್ತವಾಗಿ ಕಲಿಯಲು ಹೋಗ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ದುರಾಶೆಯ ಕುರಿತಾಗಿ ಅನೇಕ ಗಾದೆಗಳು ಉಂಟು. ಆಂಗ್ಲ ಭಾಷೆಯಲ್ಲೂ ಸಹ ಅನೇಕ ಗಾದೆಗಳು ಈ ಒಂದು ದುರಾಶೆಯ ಕುರಿತಾಗಿ ಇರುವುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಈ ಒಂದು ದುರಾಶೆ ಇಲ್ಲವೇ ಗ್ರೀಡ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ಗ್ರೀಡ್ ಎಂಬುದು, ಗ್ರೀಡ್ ಈಸ್ ದ ಇನ್ವೆಂಟರ್ ಆಫ್ ಇನ್ಜಸ್ಟಿಸ್. ಈ ಒಂದು ದುರಾಶೆ ಅನ್ನೋದು ಸಕಲ ಅನ್ಯಾಯವನ್ನು ನಡೆಸುತ್ತೆ ಎಂಬುದನ್ನು ನಾವು ಕಲಿಯಬಹುದು. ಪ್ರಿಯರೇ, ಈ ಒಂದು ಆಂಗ್ಲ ಭಾಷೆಯ ಈ ಗಾದೆಯಲ್ಲಿ ಅನೇಕ ಮರ್ಮಗಳು ಅಡಗಿವೆ. ಹೌದು ಪ್ರಿಯರೇ, ದುರಾಶೆ ಸಕಲ ರೀತಿಯ ಅನ್ಯಾಯವನ್ನು ಹುಟ್ಟಿ ಹಾಕೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಆದ್ದರಿಂದ ಈ ದುರಾಶೆ ಬಹು ಭಯಂಕರವಾದದ್ದು. ಈ ದುರಾಶೆ ನಮ್ಮನ್ನು ಹಾಳು ಮಾಡುವಂಥದ್ದು. ಈ ದುರಾಶೆ ನಮ್ಮನ್ನು ದೇವರ ಮಾರ್ಗದಿಂದ ನರಕಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ಈ ದುರಾಶೆ ಅತಿ ಭಯಂಕರವಾದದ್ದು ಪ್ರಿಯರೇ, ಅತಿ ಭೀಕರವಾದದ್ದು. ಆದ್ದರಿಂದ ಈ ದುರಾಶೆಯಿಂದ ನಾವು ಹೊರಗಡೆ ಬರಬೇಕು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯವರು ಈ ದುರಾಶೆಯ ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ದೇರ್ ಈಸ್ ಸಫಿಸಿಯನ್ಸಿ ಇನ್ ದಿಸ್ ವರ್ಲ್ಡ್ ಫಾರ್ ಮ್ಯಾನ್ಸ್ ನೀಡ್ ಬಟ್ ನಾಟ್ ಫಾರ್ ಮ್ಯಾನ್ಸ್ ಗ್ರೀಡ್ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯನಿಗೆ ಅವಶ್ಯಕತೆ ಬೇಕಾದದ್ದೆಲ್ಲವೂ ಕೂಡ ಇದೆಯಂತೆ. ಆದರೆ ಮನುಷ್ಯನ ದುರಾಶೆಗೆ ಈ ಲೋಕವೇ ಸರಿ ಹೋಗೋದಿಲ್ಲವಂತೆ. ಆದ್ದರಿಂದ ಈ ದುರಾಶೆ ಬಹು ಭಯಂಕರವಾದದ್ದು. ಈ ದುರಾಶೆಯಿಂದ ಯಾವ ರೀತಿ ಹೊರಗಡೆ ಬರಬೇಕು ಎಂಬುದನ್ನು ಕಲಿಯೋಣ. ಮತ್ತೊಂದು ಇಂಗ್ಲೀಷ್ ಗಾದೆ ಈ ರೀತಿ ಹೇಳುತ್ತೆ, ಈವನ್ ದಿಸ್ ಎಂಟೈರ್ ವರ್ಲ್ಡ್ ಈಸ್ ಲಿಟಲ್ ಫಾರ್ ದ ಗ್ರೀಡಿ ಎಂಬುದಾಗಿ ಹೇಳ್ತಾರೆ. ಈ ಪ್ರಪಂಚವೇ ತಂದು ನಾವು ದುರಾಶೆಯುಳ್ಳ ಒಬ್ಬ ವ್ಯಕ್ತಿಯ ಕಾಲಿನ ಹತ್ತಿರ ಇಟ್ಟರೂ ಸಹ ಅವನಿಗೆ ಅದು ಬಿಟ್ಟು ಇನ್ನೂ ಹೆಚ್ಚಿನದನ್ನು ಅವನು ಬೇಡ್ತಾನೆ. ಆದ್ದರಿಂದ ನಮ್ಮ ಹತ್ರ ಇರುವುದರಲ್ಲೇ ನಾವು ತೃಪ್ತರಾಗಿರಬೇಕು. ನಮ್ಮ ಹತ್ರ ಏನಿರುತ್ತೋ ಅದರಿಂದ ನಾವು ಸಂತೃಪ್ತಿಯನ್ನು ಹೊಂದುತ್ತಾ ಇರಬೇಕು ಪ್ರಿಯರೇ. ನಮ್ಮದಲ್ಲದವನ್ನು ನಾವು ಒಂದು ವೇಳೆ ಆಶಿಸಿದರೆ ಅದನ್ನು ದುರಾಶೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ಗಾದೆಯೂ ಸಹ ನಾವು ಆಂಗ್ಲ ಭಾಷೆಯಲ್ಲಿ ಕಾಣ್ತೇವೆ. ಏನಪ್ಪ ಅಂದರೆ, ಗ್ರೀಡಿನೆಸ್ ಈಸ್ ಎ ಫ್ಯಾಟ್ ಡೀಮನ್ ವಿತ್ ಎ ಸ್ಮಾಲ್ ಮೌತ್ ಬಟ್ ವಾಟ್ ಎವರ್ ವಿ ಫೀಡ್ ಇಟ್ಸ್ ನೆವರ್ ಎನಫ್ ಎಂಬುದಾಗಿ. ಪ್ರಿಯರೇ, ನಾವು ನೋಡುವಾಗ ಈ ದುರಾಶೆ ಎಂಬುದು ಒಂದು ಭೂತಕ್ಕೆ ಹೋಲಿಕೆ ಮಾಡಿ ಆ ಬರಹಗಾರನು ಆ ಗಾದೆ ತಿಳಿಸ್ತಾ ಇದೆ. ಒಂದು ಪುಷ್ಟಿಯಾಗಿ ಕೊಬ್ಬಿದಂತಹ ದೆವ್ವಕ್ಕೆ ಸಮಾನವಾಗಿದೆ.
ಅದರ ಬಾಯಿ ಬಹಳ ಸಣ್ಣದಾಗಿರಬಹುದು, ನಾವು ಏನೇ ತುಂಬಿದರೂ ಸಹ ಅದಕ್ಕೆ ಹಸಿವೆಯೇ ತೀರುವುದಿಲ್ಲ ಎಂಬಂತಹ ಗಾದೆಯ ಅರ್ಥವಾಗಿದೆ. ಪ್ರಿಯರೇ, ಈ ಒಂದು ದುರಾಸೆ ನಾವು ಏನು ಕೊಟ್ಟರೂ ಸಹ ಮನುಷ್ಯನಿಗೆ ತೃಪ್ತಿ ಆಗೋದೇ ಇಲ್ಲ. ಈ ಹೊತ್ತು ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವರಿಗೆ ಒಂದು ಹೊತ್ತಿನ ಊಟವನ್ನು ಬಡಿಸಿದಾಗ ಹೊಟ್ಟೆ ತುಂಬಿದ ನಂತರ ಆ ವ್ಯಕ್ತಿ ಹೇಳ್ತಾನೆ ನನಗೆ ಸಾಕು ಎಂಬುದಾಗಿ. ಆದರೆ ಆ ವ್ಯಕ್ತಿಗೆ ಹಣವನ್ನು ಕೊಡುತ್ತಾ ಹೋಗಿ, ಇಲ್ಲವಾದರೆ ಆಸ್ತಿಗಳನ್ನು ಕೊಡ್ತಾ ಹೋಗ್ರಿ, ಆ ವ್ಯಕ್ತಿ ಬೇಡ ಎಂಬುದಾಗಿ ಹೇಳುವುದೇ ಇಲ್ಲ. ಕೊಡಿ 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 ಎಂಬುದಾಗಿ ಆತನು ತೆಗೆದುಕೊಳ್ತಾನೇ ಇರ್ತಾನೆ. ಪ್ರಿಯರೇ, ಈ ಒಂದು ದುರಾಸೆ ಎಂಬುದು ಕೊಬ್ಬಿದಂತಹ ದೆವ್ವಕ್ಕೆ ಸಮಾನವಾಗಿದೆ. ಏನೇ ಕೊಟ್ಟರೂ ಸಹ ಎಲ್ಲವನ್ನು ತೆಗೆದುಕೊಳ್ತಾನೆ, ಸಾಕು ಎಂಬಂತಹ ಮಾತುಗಳೇ ಬರೋದಿಲ್ಲ. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾವು ದುರಾಸೆಯ ಕುರಿತಾಗಿ ಕಲಿತಾ ಇರುವಾಗ ಈ ದುರಾಸೆ ಎಂಬುದು ಕೊಬ್ಬಿದಂತಹ ದೆವ್ವ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಅತಿ ಸೊಗಸಾದಂತಹ ಒಂದು ಗಾದೆಯೂ ಸಹ ಉಂಟು, ಅತಿ ಆಸೆ ಗತಿ ಕೇಡು ಎಂಬುದಾಗಿ. ಅತಿಯಾಗಿ ಯಾವುದನ್ನು ನಾವು ಪ್ರೀತಿ ಮಾಡ್ತೇವೋ, ಅತಿಯಾಗಿ ನಾವು ಯಾವುದನ್ನು ಆಸೆ ಪಡುತ್ತೇವೋ ಅದು ನಮಗೆ ಒಂದು ದಿವಸ ನಷ್ಟವನ್ನು ಉಂಟು ಮಾಡುತ್ತೆ, ಬಹು ಭಯಂಕರವಾದಂತಹ ಪೆಟ್ಟನ್ನು ನಮಗೆ ಕೊಡುತ್ತೆ ಪ್ರಿಯರೇ. ಆದ್ದರಿಂದ ಈ ದುರಾಸೆಯಿಂದ ನಾವು ದೂರವಿರಬೇಕು. ಒಬ್ಬ ವ್ಯಕ್ತಿ ಒಮ್ಮೆ ಒಂದು ಹಳ್ಳಿಯಲ್ಲಿ ತನ್ನ ಮುದ್ದಾದ ಕೋಳಿ ಮರಿಯನ್ನು ಸಾಕ್ತಾ ಇರ್ತಾನೆ. ಆ ಸಾಕುತ್ತಾ ಇರುವಾಗ ದಿನೇ ದಿನೇ ಅದು ಬಂಗಾರದ ಮೊಟ್ಟೆಗಳನ್ನು ಇಡುತ್ತಾ ಇರುತ್ತೆ. ಆ ಬಂಗಾರದ ಮೊಟ್ಟೆಗಳ ಮುಖಾಂತರ ಆ ವ್ಯಕ್ತಿ ತನ್ನ ಕುಟುಂಬದ ಸಂಸಾರವನ್ನು ನಡೆಸ್ತಾ ಇರ್ತಾನೆ ಪ್ರಿಯರೇ. ಕುಟುಂಬದ ಸಂಸಾರವನ್ನು ನಡೆಸುತ್ತಾ ಇರುವಾಗ ಒಂದು ದಿವಸ ಆತನಿಗೆ ದುರಾಸೆಯಿಂದ ಬಹು ಕೆಟ್ಟ ಆಲೋಚನೆ ಒಂದು ಬರುತ್ತೆ. ಒಂದು ವೇಳೆ ನಾನು ಈ ಕೋಳಿ ಮರಿಯನ್ನು ಕೊಂದು ಸಾಯಿಸಿದಂತಹ ಪಕ್ಷದಲ್ಲಿ, ಅದರ ಹೊಟ್ಟೆಯನ್ನು ಸೀಳಿದಂತಹ ಪಕ್ಷದಲ್ಲಿ, ಆ ಬಂಗಾರದ ಮೊಟ್ಟೆಗಳನ್ನು ನಾನು ತೆಗೆದುಕೊಂಡು ಬಹು ಶ್ರೀಮಂತನಾಗ್ತೇನೆ, ನಾನು ಧನಿಕನಾಗ್ತೇನೆ, ನಾನು ಮನೆಯನ್ನು ಕಟ್ಕೊಳ್ತೇನೆ ಎಂಬುದಾಗಿ ಆತನು ತುಂಬ ಆಸೆಪಟ್ಟ. ಆದರೆ ಕೊನೆಗೆ ಆ ಕೋಳಿಯನ್ನು ಕೊಂದು ನೋಡ್ತಾನೆ, ಅದರಲ್ಲಿ ಬಂಗಾರದ ಮೊಟ್ಟೆಗಳು ಇರೋದಿಲ್ಲ. ಅತಿಯಾಗಿ ಆಸೆಪಟ್ಟ ಕೊನೆಗೆ ಆತನಿಗೆ ದಿನೇ ದಿನೇ ಸಿಕ್ಕುತ್ತಿದ್ದಂತಹ ಒಂದೊಂದು ಬಂಗಾರದ ಮೊಟ್ಟೆಗಳು ಕೂಡ ಇಲ್ಲದ ಹಾಗೆ ಆತನು ಸ್ವನಾಶನವನ್ನು ತಂದುಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ಈ ಒಂದು ದುರಾಸೆಗೆ ಒಳಗಾಗಿದ್ದಂತಹ ಪಕ್ಷದಲ್ಲಿ ಸ್ವಾಮಿ ಅದರಿಂದ ಹೊರಗಡೆ ಬರಲು ಸಹಾಯವನ್ನು ಮಾಡು, ಅದು ಭಯಂಕರವಾದದ್ದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಿದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಸತ್ಯವಾಕ್ಯದಲ್ಲಿ ನಾವು ನೋಡೋಣ, ಧರ್ಮೋಪದೇಶ ಕಾಂಡದಲ್ಲಿ ದೇವರು ಒಂದು ಸಲಹೆಯನ್ನು ಇಸ್ರಾಯೇಲ್ ಜನರಿಗೆ ಕೊಡುವಂಥದ್ದಾಗಿದೆ. ದೇವರು ಒಂದು ಸಲಹೆಯನ್ನು ಇಸ್ರಾಯೇಲ್ ಜನರಿಗೆ ಕೊಡುವಾಗ ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ವೀಕ್ಷಕರೇ, ನಮಗೆ ಇರುವಂತಹ ಇಷ್ಟೊಂದು ಭಾಗ್ಯ ಎಲ್ಲಿಂದ ಬಂತು ಎಂಬುದಾಗಿ ನಾವು ನೋಡುವಾಗ ದೇವರೇ ಕೊಟ್ಟಂತಹ ಭಾಗ್ಯವಾಗಿದೆ. ಇಸ್ರಾಯೇಲ್ ಜನರಿಗೆ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ಇರುವಂತಹ ಇಷ್ಟು ಮಹಾಭಾಗ್ಯ ಕೊಟ್ಟದ್ದು ನಿಮ್ಮ ಸಂಪಾದನೆಯಿಂದ ಅಲ್ಲ, ಅದು ನನ್ನ ಕೃಪೆಯಾಗಿದೆ, ನನ್ನ ಆಶೀರ್ವಾದವಾಗಿದೆ. ಆದರೆ ನೀವು ನನ್ನನ್ನು ತೊರೆದು ಸಂಪಾದನೆ ಕಡೆಗೆ ನೋಡಬೇಡಿರಿ ಎಂಬುದಾಗಿ ದೇವರು ಇಲ್ಲಿ ಇಸ್ರಾಯೇಲ್ ಜನರನ್ನು ಎಚ್ಚರಿಸುತ್ತಾ ಇದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಇದೇ ಅಧ್ಯಾಯದಲ್ಲಿ ನಾವು 17ನೇ ಅಧ್ಯಾಯಕ್ಕೆ ಹೋದಾಗ, ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 14ರಿಂದ 22 ವಚನಗಳಲ್ಲಿ ನಾವು ನೋಡುವಾಗ, ಒಂದು ವೇಳೆ ಮುಂಬರುವ ದಿವಸಗಳಲ್ಲಿ ಭವಿಷ್ಯತ್ತಿನಲ್ಲಿ ನಿಮಗೆ ಅರಸನು ಬೇಕಾದರೆ ಅರಸನು ಯಾವ ರೀತಿ ಇರಬೇಕು ಎಂಬಂತಹ ಸಲಹೆಗಳನ್ನು ದೇವರು ಇಲ್ಲಿ ಇಸ್ರಾಯೇಲ್ ಜನರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಲಕ್ಷಣ ಏನಪ್ಪ ಅಂತಂದರೆ ನೋಡೋಣ ಬನ್ನಿ. 17ನೇ ಅಧ್ಯಾಯ 16ನೇ ವಚನ, ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು, ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು, ನೀವು ಇನ್ನು ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದಾನಲ್ಲ. ಇಲ್ಲಿ ಮುಂಬರುವ ದಿವಸಗಳಲ್ಲಿ ನಿಮಗೆ ಅರಸನು ಬೇಕಾದರೆ ಆ ಅರಸನು ಕುದುರೆಗಳಿಗಾಗಿ, ಇಲ್ಲವೇ ರಥಗಳಿಗಾಗಿ, ಇಲ್ಲವೇ ಸೈನ್ಯಕ್ಕಾಗಿ ಆತನು ಹೆಚ್ಚಿನ ಒತ್ತನ್ನು ಕೊಡಬಾರದು, ಹೆಚ್ಚಿನ ಶ್ರಮವನ್ನು ವಹಿಸಬಾರದು. ಯಾಕಪ್ಪ ಅಂತಂದರೆ ನಿಮಗೆ ಬೇಕಾದಲ್ಲಿ ಕೊಡುವವನು ನಾನು. ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದು
ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದೇನೆ. ಆದ್ದರಿಂದ ಒಂದು ವೇಳೆ ನಿಮಗೆ ಏನು ಬೇಕಾದರೂ ಸರಿ ನಾನು ನಿಮಗೆ ಕೊಡುವಂಥದ್ದಾಗಿದ್ದೇನೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಸಂಪಾದನೆಯ ಹಿಂದೆ, ಹಣದ ಹಿಂದೆ, ದುರಾಸೆಯ ಹಿಂದೆ ಹೋಗಬಾರ್ದು ಎಂಬುದಾಗಿ ದೇವರು ಇಸ್ರಾಯೇಲ್ ಜನರಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನಾವು ಕೂಡ ಅಷ್ಟೇ, ನಮಗೆ ಸಂಪಾದನೆ ಇರುವಾಗ, ನಮಗೆ ಭಾಗ್ಯವಿರುವಾಗ ಅದು ಕೇವಲ ಯೆಹೋವನಿಂದ ಉಂಟಾದದ್ದು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಕೇವಲ ಅದು ದೇವರ ಕೃಪೆ ಎಂಬುದಾಗಿ ನಾವು ಅದನ್ನು ಅರ್ಥೈಸಿಕೊಳ್ಳಬೇಕು ಪ್ರಿಯರೇ. ಆದರೆ ಅನೇಕ ಬಾರಿ ದೇವರ ಕೃಪೆಯನ್ನು ಮರೆತು ದುರಾಸೆಯಿಂದ, ಹಣದ ಹಿಂದೆ ನಾವು ಹೋಗುವಂಥವರಾಗಿದ್ದೇವೆ. ಆದ್ದರಿಂದ ಈ ಅಂತ್ಯಕಾಲದಲ್ಲಿ ಸ್ವಾಮಿ ಸುಲಭವಾಗಿ ಮುತ್ತಿಕೊಳ್ಳುವಂತಹ ಪಾಪವಾಗಿರುವ ಆ ದುರಾಸೆಯಿಂದ ನನ್ನನ್ನು ದೂರ ಮಾಡು, ಆ ದುರಾಸೆಯಿಂದ ನಾವು ಹೊರಬಂದು ಕರ್ತನೇ ನಿನ್ನನ್ನು ಸಂಪೂರ್ಣವಾಗಿ ಸೇವಿಸಲು ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಜೀವಿಸುತ್ತಿರುವುದು ಅಂತ್ಯಕಾಲ ಪ್ರಿಯರೇ. ಅತಿ ಬೇಗನೆ ಯೇಸು ಸ್ವಾಮಿಯವರು ಬರಲಿದ್ದಾರೆ. ಆ ದುರಾಸೆಯಲ್ಲಿ ನಾವು ಜೀವಿಸಿದಂತಹ ಪಕ್ಷದಲ್ಲಿ ದೇವರು ನಮ್ಮನ್ನು ಖಂಡಿತವಾಗಲೂ ಕ್ಷಮಿಸೋದಿಲ್ಲ ಅನ್ನೋದನ್ನು ದಯವಿಟ್ಟು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ನಾವು ದಿನನಿತ್ಯ ಬದುಕಲಿಕ್ಕೆ ಹಣ ಬೇಕು, ಆದರೆ ಹಣವೇ ನಮ್ಮ ಬದುಕಾಗಬಾರದು. ಅನೇಕರು ಈ ಹೊತ್ತು ಹಣವನ್ನೇ ತಮ್ಮ ಬದುಕನ್ನಾಗಿ ಮಾಡಿಕೊಂಡು ಹಣದ ಹಿಂದೆ ಹೋಗುತ್ತಾ ಅನೇಕ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಿ ಹಣವನ್ನು ತಮ್ಮ ವಿಗ್ರಹವನ್ನಾಗಿ ಮಾಡಿಕೊಬಿಟ್ಟಿದ್ದಾರೆ. ಆ ದುರಾಸೆಯಿಂದ ಹಣದ ಹಿಂದೆ ಹೋಗಿ ದೇವರ ಆಲಯಕ್ಕೂ ಕೂಡ ಬಾರದ ಹಾಗೆ ದೇವರ ಆಲಯವನ್ನು ನಿರ್ಲಕ್ಷಿಸುತ್ತಾ, ದೇವರ ಕೃಪೆಯನ್ನು ತೊರೆಯುತ್ತಾ ಜೀವಿಸುತ್ತಿರೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸತ್ಯವೇದದಲ್ಲಿ ಅನೇಕ ಶ್ರೀಮಂತರುಗಳಿದ್ದಾರೆ. ಅವರು ಮಾಡಿದಂತಹ ತ್ಯಾಗಗಳು ಅತಿ ಅದ್ಭುತವುಗಳು ಪ್ರಿಯರೇ. ನೋಡೋಣ ಬನ್ನಿ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಸಿಂಹಾಸನವನ್ನು ಬೇಡವೆಂದು ಅಂದುಕೊಳ್ಳುತ್ತಾನೆ. ಪ್ರಿಯ ವೀಕ್ಷಕರೇ, ನಾವು ನೋಡೋದಾದರೆ ನಾನು ಮಾತನಾಡುತ್ತಿರುವುದು ಮೋಶೆಯ ಕುರಿತಾಗಿ. ಮೋಶೆ ಚಿಕ್ಕಂದಿನಲ್ಲಿದ್ದಾಗ 3 ತಿಂಗಳು ಆತನನ್ನು ತನ್ನ ತಾಯಿ ಬಚ್ಚಿಡುತ್ತಾಳೆ. 3 ತಿಂಗಳು ಬಚ್ಚಿಟ್ಟ ನಂತರ ಆತನನ್ನು ಕೊಲ್ಲುತ್ತಾರೆ ಎಂಬುದಾಗಿ ಆಕೆ ನೆನೆದು ಒಂದು ಬುಟ್ಟಿಯಲ್ಲಿ ಆತನನ್ನು ಇಟ್ಟು ಆ ನೈಲ್ ನದಿಯಲ್ಲಿ ಬಿಟ್ಟು ಬಿಡುತ್ತಾಳೆ ಪ್ರಿಯರೇ. ಒಂದು ಬುಟ್ಟಿಯಲ್ಲಿಟ್ಟು ಬಿಟ್ಟಾಗ ಅದು ಫರೋಹನ ಮಗಳು ಸ್ನಾನ ಮಾಡುತ್ತಿರುವಾಗ ಆಕೆಯ ಕೈ ಸೇರುತ್ತೆ ಆ ಬುಟ್ಟಿ. ಆ ಒಬ್ಬ ಫರೋಹನ ಕುಮಾರ್ತೆ ಮೋಶೆಯನ್ನು ಬೆಳೆಸುತ್ತಾ ಬರೋದನ್ನು ನಾವು ಕಾಣ್ತೇವೆ. ಆತನು ರಾಜವಂಶಿಕನಲ್ಲ, ಆದರೂ ಸಹ ಆತನು ರಾಜನ ಮನೆಯನ್ನು ಸೇರ್ತಾನೆ, ರಾಜನ ಮಗನಾಗಿ ಬೆಳೀತಾನೆ ಪ್ರಿಯರೇ. ದೊಡ್ಡ ಸಿಂಹಾಸನ ಆತನದಾಗುತ್ತೆ, ಅತಿ ದೊಡ್ಡ ಐಗುಪ್ತ ದೇಶದ ರಾಜ್ಯ ಆತನದಾಗುತ್ತೆ. ಆತನು ಪಟ್ಟವನ್ನು ಹೊಂದಿಕೊಂಡ ದಿವಸ. ಆದರೆ ಆ ವ್ಯಕ್ತಿ ಅವೆಲ್ಲವನ್ನೂ ಕೂಡ ತೊರೆದು ಹಾಕ್ತಾನೆ. ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25-26 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿ ಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎಂಬುದೇ. ಪ್ರಿಯರೇ, ಇಲ್ಲಿ ಮೋಶೆ ಒಬ್ಬ ಅರಸನಾಗತಕ್ಕ ವ್ಯಕ್ತಿ. ಆತನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ರಾಜನ ಸಿಂಹಾಸನವನ್ನು ಬೇಡವೆಂದು ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ಕ್ರಿಸ್ತನ ನಿಮಿತ್ತವಾದಂತಹ ನಿಂದೆಯೇ ಬಹುಲೇಸು ಎಂಬುದಾಗಿ ನೆನೆದು ಆ ಸಿಂಹಾಸನವನ್ನು ತೊರೆದು ಹಾಕ್ತಾನೆ. ಕ್ರಿಸ್ತನ ರಾಜ್ಯದ ಮುಂದೆ ಆ ಸಿಂಹಾಸನ ಬಹು ಕೊಂಚವಾಗಿ ಮೋಶೆಗೆ ಕಾಣುತ್ತೆ ಪ್ರಿಯರೇ. ಈ ಹೊತ್ತು ನಮಗೆ ದೇವರ ಮುಂದೆ ನಮಗಿರುವಂತಹ ಹಣ ಕೊಂಚವಾಗಿ ಕಾಣುತ್ತಿದೆಯೋ ಇಲ್ಲವೇ ಹೆಚ್ಚಿನದ್ದಾಗಿ ಕಾಣುತ್ತಿದೆಯೋ? ಪ್ರಿಯರೇ, ನಾವು ದೇವರ ಮುಂದೆ ಸಮಸ್ತವನ್ನೂ ಕೂಡ, ಎಲ್ಲವನ್ನೂ ಕೂಡ ಕೊಂಚವಾಗಿ, ಸ್ವಲ್ಪವಾಗಿ ಎಣಿಸಬೇಕು. ಆಗ ತಾನೇ ದೇವರು ನಮ್ಮನ್ನು ಮೆಚ್ಚುವಾತನಾಗಿದ್ದಾನೆ, ಆಗ ತಾನೇ ದೇವರು ನಮ್ಮನ್ನು ಹೆಚ್ಚಿಸುವಾತನಾಗಿದ್ದಾನೆ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಿದಕ್ಕಿಂತ ಕ್ರಿಸ್ತನ ವಿಷಯವಾದಂತಹ ನಿಂದನೆ ಬಹು ದೊಡ್ಡದು, ಬಹು ಮೇಲು ಎಂಬುದಾಗಿ ನೆನೆದು ಆತನು ಅರಮನೆಯಿಂದ ಅರಣ್ಯಕ್ಕೆ ಹೋಗುತ್ತಾನೆ ಪ್ರಿಯರೇ. ಈ ಹೊತ್ತು ನಾವು ಹಣವನ್ನು ತೆರೆದು ಕ್ರಿಸ್ತನನ್ನು ಹಿಂಬಾಲಿಸಬೇಕು ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಳ್ಳಬಹುದು. ಒಂದು ವೇಳೆ ಆ ರೀತಿ ತೀರ್ಮಾನ ತೆಗೆದುಕೊಂಡಂತಹ ಪಕ್ಷದಲ್ಲಿ ಖಂಡಿತವಾಗಲು ಪ್ರಿಯರೇ, ಆ 2ನೇ ಬರೋಣದಲ್ಲಿ ನಮ್ಮೆಲ್ಲರಿಗೂ ಕೂಡ ದೇವರು ಆ ನಿತ್ಯ ರಾಜ್ಯವನ್ನು ಕೊಡುವಂಥವರಾಗಿದ್ದಾರೆ.
ಆ ಒಂದು ದುರಾಸೆಯನ್ನು, ಆ ಒಂದು ಹಣದಾಸೆಯನ್ನು ನಾವು ಬದಿಗೊತ್ತಿ ದೇವರ ಭಯದಲ್ಲಿ, ಕ್ರಿಸ್ತನ ಭಯದಲ್ಲಿ ನಾವು ನಡೆಯುವವರಾಗಿರಬೇಕು. ಅಷ್ಟೇ ಅಲ್ಲ, ದಾವೀದನಿಗೂ ಕೂಡ ದೇವರು ಒಬ್ಬ ಕುರುಬನನ್ನು, ದಾವೀದನು ಒಬ್ಬ ಸಾಧಾರಣ ಕುರುಬ, ಆ ಕುರುಬನನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಸಿಂಹಾಸನವನ್ನು ಏರಿಸ್ತಾನೆ ಪ್ರಿಯರೇ. ಯೆರೂಸಲೇಮಿನ ಪಟ್ಟಣದ ಅರಸನನ್ನಾಗಿ ಮಾಡ್ತಾನೆ ಪ್ರಿಯರೇ. ನಾವು ನೋಡುವಾಗ ದಾವೀದನು ಕೂಡ ಎಲ್ಲೂ ಸಹ ಹೃದಯದಲ್ಲಿ ಗರ್ವ ಹೊಂದಲಿಲ್ಲ. ಆತನು ಒಬ್ಬ ಸಾಧಾರಣ ಕುರುಬನಾಗಿದ್ದಾಗ ಇದ್ದಂತಹ ಮನಸ್ಸೇ ಅರಸನಾದಾಗಲೂ ಕೂಡ ಆತನ ಮನಸ್ಸು ಹಾಗೇ ಇತ್ತು. ಹಣವನ್ನು ನೋಡಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳಲಿಲ್ಲ. ಹಣವನ್ನು ನೋಡಿ, ಅಧಿಕಾರವನ್ನು ನೋಡಿ ಆತನ ಬುದ್ಧಿಯನ್ನು ಬದಲಾಯಿಸಿಕೊಳ್ಳಲಿಲ್ಲ ಪ್ರಿಯರೇ. ಆದ್ದರಿಂದ ನಾವು ಸಹ ಅಷ್ಟೇ, ಹಣವಿದ್ದರೂ ಸಹ ಒಂದೇ ರೀತಿ, ಹಣವಿಲ್ಲದೇ ಇದ್ದರೂ ಸಹ ಒಂದೇ ರೀತಿ ಇರೋದನ್ನು ನಾವು ಕಲಿಯಬೇಕು. ಯಾಕೆಂತಂದರೆ ಆಗ ತಾನೇ ದೇವರಿಗೆ ನಾವು ಮೆಚ್ಚುಗೆಯ ಮಕ್ಕಳಾಗ್ತೇವೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ನಾವು ಈ ಹಣದ ಹಿಂದೆ ಹೋಗಬಾರದು ಪ್ರಿಯರೇ. ಈ ಹಣದಿಂದ ನಮಗೆ ಸ್ವನಾಶನ ಉಂಟು, ಈ ಹಣದಿಂದ ನಾವು ಸರ್ವನಾಶವಾಗ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಆದ್ದರಿಂದ ಈ ಹಣದ ಹಿಂದೆ, ಈ ದುರಾಸೆ ಹಿಂದೆ ನಾವು ಹೋಗದ ಹಾಗೆ ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಕ್ರಿಸ್ತನ ಬರುಣದ ತನಕ ಆತನ ಕೃಪೆಯಲ್ಲಿ ಬೆಳೆಯೋಣ. ಆದ್ದರಿಂದ ದೇವರ ವಾಕ್ಯ ನಾವು ನೋಡ್ತೇವೆ, ಜ್ಞಾನೋಕ್ತಿಗಳು 30ನೇ ಅಧ್ಯಾಯ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4ನೇ ವಚನ ಈ ರೀತಿ ಹೇಳುತ್ತೆ, ದುಡ್ಡಿನಾಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ದುಡ್ಡಿನಾಸೆಯಿಂದ ನಾವೇನು ಮಾಡಬಾರ್ದಪ್ಪ ಅಂತಂದರೆ ದುಡಿಯಬಾರ್ದಂತೆ. ಹಣ ಮಾನವನ ಜೀವನಕ್ಕೆ ಬೇಕು, ಅದು ಇಲ್ಲದೆ ನಾನು ಬದುಕೋದಿಲ್ಲ ಎಂಬುದು ಪಾಪವಾಗಿದೆ ಪ್ರಿಯರೇ. ಆದ್ದರಿಂದ ಹಣದಾಸೆಯಿಂದ ನಾವು ಈ ಹೊತ್ತು ದೇವರಿಗೆ ಕೊಡಬೇಕಾದಂತಹ 10ನೇ ಭಾಗವನ್ನು ಇಲ್ಲವೇ ದಶಮಾಂಶವನ್ನು ನಾವು ಕೊಡದೆ ನಾವು ಅದನ್ನು ಕೂಡ ದೇವರಿಂದ ಕದ್ದು ದೇವರ ದೃಷ್ಟಿಯಲ್ಲಿ ನಾವು ದ್ರೋಹಿಗಳಾಗಿ ಜೀವಿಸುತ್ತಿರೋದನ್ನು ಕಾಣ್ತೇವೆ. ಆದ್ದರಿಂದ ಈ ದುಡ್ಡಿನಾಸೆ ನಮ್ಮನ್ನು ಸಂಪೂರ್ಣವಾಗಿ ನರಕಕ್ಕೆ ತಳ್ಳುತ್ತೆ ಪ್ರಿಯರೇ. ದೇವರಿಗೆ ಕೊಡಬೇಕಾಗಿರೋದನ್ನು ನಾವು ಕೊಡಬೇಕು, ಆದರೆ ಅದನ್ನೂ ಸಹ ಹಿಂತಿರುಗಿಸದೆ ನಾವು ದೇವರ ಕೃಪೆಯಿಂದ ಓರೆಯಾಗಿ ಆತನ ಭಯಭಕ್ತಿಯಲ್ಲಿ ನಡೆಯದೆ ದೇವರಿಗೆ ಬೆನ್ನನ್ನು ತೋರಿಸಿ ಹೋಗುತ್ತಿರುವವರಾಗಿದ್ದೇವೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವು ಈ ದುಡ್ಡಿನಾಸೆಯಿಂದ ಯಾವುದೇ ಕಾರಣಕ್ಕೂ ದುಡಿಯಬಾರದು ಎಂಬುದು ದೇವರ ವಾಕ್ಯ ನಮಗೆ ತಿಳಿಸ್ತಿದೆ. ಅಷ್ಟೇ ಅಲ್ಲ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮೋಶೆ ಪೌಲನು ಮತ್ತೊಂದು ಮಾತನ್ನು ಕೂಡ ತಿಳಿಸ್ತಾನೆ. 13ನೇ ಅಧ್ಯಾಯ 4-5 ವಚನಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4-5 ವಚನಗಳು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯ ವೀಕ್ಷಕರೇ, ನಾವು ನಮಗಿರುವುದರಲ್ಲೇ ತೃಪ್ತರಾಗಿರಬೇಕು. ಅಷ್ಟೇ ಅಲ್ಲ, ದ್ರವ್ಯಾಶೆಯ ಹಿಂದೆ ನಾವು ಯಾವುದೇ ಕಾರಣಕ್ಕೂ ಹೋಗಬಾರದು ಎಂಬುದಾಗಿ ಒಂದು ದೇವರ ನಿಯಮವಾಗಿದೆ. ದೇವರ ನಿಯಮವನ್ನು ನಾವು ಪಾಲನೆ ಮಾಡಬೇಕು. ಆದ್ದರಿಂದ ದೇವರ ನಿಯಮಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡೋಣ. ಇಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ತನ್ನ ವಾಕ್ಯದಲ್ಲಿ ತನ್ನ ಮಕ್ಕಳಿಗೆ ಗದರಿಸುತ್ತಾ ಹೇಳ್ತಿದ್ದಾನೆ, ಗಂಡ ಹೆಂಡರ ಸಂಬಂಧ ನಿಷ್ಕಳಂಕವಾಗಿರಬೇಕು. ಅಷ್ಟೇ ಅಲ್ಲ, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವೆನೆಂದು ತಿಳಿದುಕೊಳ್ಳಿರಿ, ದ್ರವ್ಯಾಶೆ ಇಲ್ಲದವರಾಗಿ ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ಈ ಹೊತ್ತು ನಮಗೆ ಇರುವುದರಲ್ಲಿ ಎಷ್ಟು ಜನ ಈ ಹೊತ್ತು ತೃಪ್ತರಾಗಿದ್ದೇವೆ? ಏನು ಕೊಟ್ಟರೂ ಕೂಡ ಬೇಡ ಅನ್ನೋದಿಲ್ಲ. ತೃಪ್ತಿಯನ್ನು ನಾವು ನಮ್ಮ ಕ್ರಿಯೆಗಳಲ್ಲಿ ತೋರಿಸೋದೇ ಇಲ್ಲ. ಅಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಾವು ಜೀವನ ಮಾಡ್ತಿದ್ದೇವೋ, ಅದರಿಂದ ನಾವು ಎಚ್ಚೆತ್ತುಕೊಂಡು ಪ್ರಿಯರೇ, ದೇವರ ಬರೋಣಕ್ಕೆ ಸಿದ್ಧರಾಗಿ ದೇವರ ಭಯಭಕ್ತಿಯಲ್ಲಿ ನಡೆಯುತ್ತಾ ನಾವು ನಮಗೆ ಇರುವುದರಲ್ಲಿ ತೃಪ್ತರಾಗಿ ಇರೋದನ್ನು ನಾವು ತೋರಿಸಬೇಕಾಗಿದೆ. ಅಷ್ಟೇ ಅಲ್ಲ, ಈ ಹಣದಾಸೆಯಿಂದ ಅನೇಕರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡದ್ದನ್ನು ನಾವು ಕಾಣ್ತೇವೆ. ಒಂದು ಹದ್ದು ಸಮುದ್ರದಲ್ಲಿ ಬಿದ್ದಿರುವಂತಹ ಒಂದು ಹೆಣವನ್ನು ಕಾಣುತ್ತೆ, ಹೋಗಿ ತನ್ನ ಹೊಟ್ಟೆ ತುಂಬ ತಿನ್ನಬೇಕು ಎಂಬುದಾಗಿ ಆಸೆಪಟ್ಟು ಆ ಶವದ ಮೇಲೆ ಹೋಗಿ ಕುಳಿತು ಆ ಶವವನ್ನು ಹೊಟ್ಟೆಯ ಮೇಲೆ ಕುಳಿತು ಕಿತ್ತು 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 ತಿನ್ನೋದನ್ನು ನಾವು ಕಾಣ್ತೇವೆ. ಆ ಕಿತ್ತು ಕಿತ್ತು ತಿನ್ನುವಾಗ ಅದು ತುಂಬ ಸಂತೋಷವಾಗಿ, ತುಂಬ ಆನಂದದಾಯಕವಾಗಿ ಆ ಒಂದು ಆಹಾರವನ್ನು ಹಾಯಾಗಿ
ಸಂತೋಷಕರವಾಗಿ ತಿನ್ನುತ್ತಾ ಇರುತ್ತೆ. ಪ್ರಿಯರೇ, ಈ ಒಂದು ಸಂತೋಷಕರವಾದಂತಹ ಆ ಘಟನೆಯಲ್ಲಿ ಆ ಹದ್ದು ಬಹು ಆನಂದದಿಂದ ತಿನ್ನುತ್ತಾ ಇರಲು ಆ ಹದ್ದಿನ ಕಾಲುಗಳು ಆ ಹೊಟ್ಟೆಯ ಒಳಗಿರುವಂತಹ ಆ ಇಂಟೆಸ್ಟೈನ್ಸ್ಗೆ ಸಂಪೂರ್ಣವಾಗಿ ಹತ್ತುಕೊಂಡು ಅದು ಬಿಡಿಸಿಕೊಳ್ಳಲು ಕೂಡ ಸಾಧ್ಯವಾಗದ ಹಾಗೆ ಸಂಪೂರ್ಣವಾಗಿ ಆ ಕಾಲು ಸಿಲುಕಿಕೊಂಡಿರುತ್ತೆ ಒಳಗೆ. ಸಿಲುಕಿಕೊಂಡಾಗ ಕೊನೆಗೆ ಒಂದು ದೊಡ್ಡ ಜಲಪಾತ ಬಂದು ಆ ಒಂದು ಶವ ಸಂಪೂರ್ಣವಾಗಿ ಆ ಜಲಕ್ಕೆ ಹೋಗುವಾಗ ಆ ಹದ್ದು ಸಹ ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ಆ ಒಂದು ನೀರಿನಲ್ಲಿ ಬಿದ್ದು ಆ ಹದ್ದು ಕೂಡ ಸಂಪೂರ್ಣವಾಗಿ ಸಾಯೋದನ್ನು ನಾವು ಕಾಣ್ತೇವೆ. ಪ್ರಿಯ ವೀಕ್ಷಕರೇ, ಇದರಿಂದ ನಾವೇನು ಕಲಿಬೇಕಪ್ಪ ಅಂತಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಮಗೆ ಸಾಕು. ಹೆಚ್ಚಿನದ್ದನ್ನು ನಾವು ಯಾವುದೇ ಕಾರಣಕ್ಕೂ ಆಸೆ ಪಡಬಾರದು. ಹೆಚ್ಚಿನದ್ದನ್ನು ಆಸೆ ಪಟ್ಟಂತಹ ಈ ಹದ್ದಿನ ಜೀವನ ಏನಾಯ್ತಪ್ಪ ಅಂತಂದರೆ ಅದೇ ನೀರಿನಲ್ಲಿ ಅಂತ್ಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ವೀಕ್ಷಕರೇ, ಈ ಹೊತ್ತು ನಾವು ಯಾವುದೇ ಕಾರಣಕ್ಕೂ ಈ ಹಣದ ಹಿಂದೆ, ಬೆಳ್ಳಿಯ ಹಿಂದೆ, ಬಂಗಾರದ ಹಿಂದೆ, ರತ್ನಗಳ ಹಿಂದೆ, ಆಸ್ತಿ ಐಶ್ವರ್ಯ ಅಂತಸ್ತಿನ ಹಿಂದೆ ಹೋಗಲೇಬಾರದು ಪ್ರಿಯರೇ. ಒಂದು ವೇಳೆ ಹೋದಂತಹ ಪಕ್ಷದಲ್ಲಿ ಆ ಹದ್ದಿಗೆ ಉಂಟಾದಂತಹ ಅತಿ ಭಯಂಕರವಾದಂತಹ ಹಾನಿ ನನಗೂ ನಿನಗೂ ತಟ್ಟುವಂಥದ್ದಾಗಿದೆ. ನಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಪ್ರಿಯರೇ ಅದು ತಟ್ಟುವಂಥದ್ದಾಗಿದೆ. ಆದ್ದರಿಂದ ನಾವು ಈ ಒಂದು ದುರಾಸೆಯಿಂದ ಹೊರಬರಬೇಕು. ನಮಗಿರುವುದರಲ್ಲಿ ನಾವು ತೃಪ್ತರಾಗಿ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಸ್ವಾಮಿ, ನನ್ನ ದೃಷ್ಟಿಯನ್ನು ಯಾವುದೇ ಕಾರಣಕ್ಕೂ ನಾನು ಹಣದ ಮೇಲೆ ಇಡದಲೇ, ನನ್ನ ದೃಷ್ಟಿಯನ್ನು ಯಾವುದೇ ಕಾರಣಕ್ಕೂ ನಾನು ಆಸ್ತಿಯ ಮೇಲೆ ಇಡದ ಹಾಗೆ ನನಗೆ ಕೃಪೆಯನ್ನು ತೋರಿಸಿ ಸ್ವಾಮಿ, ಅಂತಹ ಜ್ಞಾನವನ್ನು ಕೊಡು, ಅಂತಹ ಭಯಭಕ್ತಿಯಲ್ಲಿ ಸ್ವಾಮಿ ನಾನು, ನನ್ನ ಕುಟುಂಬ, ನನ್ನ ನೆರೆಹೊರೆಯವರು, ನನ್ನ ಸಭೆಯವರು, ನನ್ನ ಸಮಾಜದವರು ಜೀವಿಸಲು ಸಹಾಯ ಮಾಡು ಸ್ವಾಮಿ ಎಂಬುದಾಗಿ ನಾವು ದೇವರ ಬಳಿಗೆ ಬಂದು ಬೇಡಿಕೊಳ್ಳಬೇಕಾಗಿದೆ. ಪೌಲನು ಹೇಳುವ ಹಾಗೆ ನಾವು ಯಾವುದೇ ಕಾರಣಕ್ಕೂ ಹೆಚ್ಚಿನದನ್ನು ಆಶಿಸದೆ, ಹೆಚ್ಚಿನದನ್ನು ಬಯಸದೆ, ನಾವು ಕೇವಲ ದೇವರು ಕೊಡುವಂತಹ ಆ ಕೃಪೆಗಾಗಿ ಎದುರು ನೋಡುತ್ತಾ, ದೇವರ ಬರೋಣಕ್ಕಾಗಿ ಎದುರು ನೋಡುತ್ತಾ ಈ ದುರಾಶೆಯನ್ನು ದೂರ ತಳ್ಳಿ ಕ್ರಿಸ್ತನ ಬರೋಣಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕಾಗಿದೆ ಪ್ರಿಯರೇ. ಆದ್ದರಿಂದ ಈ ಹೊತ್ತು ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಸ್ವಾಮಿ, ನನ್ನದೆಲ್ಲವನ್ನು ನಾನು ಯಾವುದೇ ಕಾರಣಕ್ಕೂ ಆಶಿಸಿದ ಹಾಗೆ ಸಹಾಯ ಮಾಡು. ನಿನ್ನ ಕೃಪೆಯಲ್ಲಿ ನಾನು ಸದಾ ಜೀವಿಸಲು ಸಹಾಯ ಮಾಡು. ಆ ದುರಾಶೆಯನ್ನು ಬಿಟ್ಟು ನಿನ್ನ ಕೃಪೆಯನ್ನು ಹೊಂದಿಕೊಂಡು ನನಗಿರುವುದರಲ್ಲಿ ನಾನು ತೃಪ್ತನಾಗಿರಲಿಕ್ಕೆ ಕೃಪೆಯನ್ನು ತೋರಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಆದ್ದರಿಂದ ಇವತ್ತು ಒಂದು ಒಳ್ಳೆಯ ತೀರ್ಮಾನದಿಂದ ನಾವು ಮುಂದೆ ಹೋಗೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಈ ವಾಕ್ಯವನ್ನು ನಾವು ಮುಗಿಸಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಕರ್ತನೆ, ವಿಶೇಷವಾಗಿ ನಮ್ಮನ್ನು ಇಲ್ಲಿವರೆಗೂ ಕಾದು ಕಾಪಾಡಿದ್ದಿ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ನಿನ್ನ ವಾಕ್ಯವನ್ನು ಕಲಿತಿದ್ದೇವೆ. ದುರಾಶೆಯಿಂದ ನಮಗೆ ಪ್ರಾಣ ನಷ್ಟ ಉಂಟು ಎಂಬುದಾಗಿ ತಿಳಿಸಿದ್ದಿ, ಕೋಟ್ಯಾನುಕೋಟಿ ಸ್ತೋತ್ರ. ದುರಾಶೆಯನ್ನು ತೊರೆದು ನಮಗೆ ಇರುವುದರಲ್ಲಿ ನಾವು ಕರ್ತನೆ ತೃಪ್ತರಾಗಿದ್ದು ನಿನ್ನ ಕೃಪೆಯಲ್ಲಿ ಸದಾಕಾಲ ಬೆಳೆಯಲು ಸಹಾಯ ಮಾಡಬೇಕೆಂದು ಈ ವಾಕ್ಯವನ್ನು ಕೇಳಿದಂತಹ ಪ್ರತಿ ಮಗನನ್ನು ಮಗಳನ್ನು ನೀವೇ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.